ನಮಸ್ಕಾರ ಸ್ನೇಹಿತರೆ, ಜಲಪಾತವನ್ನು ನೋಡಲು ಜೋಗ ಜಲಪಾತ, ಗೋಕಾಕ್, ದೂಧಸಾಗರ್ ಮತ್ತಿತರ ದೂರದ ಸ್ಥಳಗಳಿಗೆ ಹೋಗಬೇಕಾಗಿಲ್ಲ. ಸುರಪುರ ತಾಲೂಕಿನ ಕೃಷ್ಣಾ ನದಿಯಿಂದ ಸೃಷ್ಟಿಯಾಗಿರುವ ಜಲಪಾತಗಳು ಮೈದುಂಬಿಕೊಂಡು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ನಾರಾಯಣಪುರ ಸಮೀಪದ ಕೃಷ್ಣಾ ನದಿ ತೀರದ ಛಾಯಾ ಭಗವತಿ ದೇವಸ್ಥಾನ ಹತ್ತಿರ ಪ್ರದೇಶವು ರುದ್ರರಮಣೀಯವಾಗಿ ಭೋರ್ಗರೆಯುತ್ತ ಜಲಪಾತ ಕಣ್ಣಿಗೆ ಮದ ನೀಡುತ್ತಿದ್ದು, ಮೈದುಂಬಿಕೊಂಡು ದಿನದಿಂದ ದಿನಕ್ಕೆ ಅಬ್ಬರಿಸುತ್ತಿರುವ ಕೃಷ್ಣಾ ನದಿ ಹೊಂದಿಕೊಂಡಿರುವ ಬೃಹತ್ ಹೆಬ್ಬಂಡೆಗಳ ಅಂಚಿನಲ್ಲಿ ನುಸುಳುತ್ತಾ ರಭಸದಿಂದ ಹರಿಯುತ್ತಿರುವ ಕೃಷ್ಣೆಯು ಜಲಪಾತವನ್ನು ಸೃಷ್ಟಿಸುತ್ತಿದ್ದಾಳೆ. ಬಸವಸಾಗರ ಜಲಾಶಯದಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲಿರುವ ಛಾಯಾ ಭಗವತಿ ದೇಗುಲ ಅಡಿಯಲ್ಲಿ ಹಾಗೂ ಮುಮ್ಮುಖದಲ್ಲಿ ವಯ್ಯಾರದಿಂದ ಪುಟಿದೇಳುತ್ತಾ ಸಾಗಿರುವ ಜಲಧಾರೆಯ ಸಿಂಚನಗಳ ನೂರಾರು ಜಲಪಾತಗಳಾಗಿ ಪ್ರವಾಸಿಗರಿಗೆ ರೋಮಾಂಚನ ಮೂಡಿಸುತ್ತದೆ. ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಮುದಗಲ್, ವಿಜಯಪುರ, ಸುರಪುರ, ಜಯದುರ್ಗ, ತಾಳಿಕೋಟೆ, ಮುದ್ದೇಬಿಹಾಳ್, ಇಳಕಲ್ ಮತ್ತಿತರ ಕಡೆಯಿಂದ ಅಷ್ಟೇ ಅಲ್ಲದೆ ಸುತ್ತಲಿನ ಹಳ್ಳಿ ಯುವ ಸಮೂಹ ದೌಡಾಯಿಸಿ ಗಂಟೆಗಟ್ಟಲೆ ವೀಕ್ಷಿಸಿ ಪ್ರಕೃತಿ ಸೊಬಗು ಸವಿದು ಆನಂದ ಪಡುತ್ತಿದ್ದಾರೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಭಾರೀ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗಿದೆ ಎಂದು ಅಲ್ಲಿನ ಸ್ಥಳೀಯರು ತಿಳಿಸಿದರು. ಹಾಗೂ ಛಾಯಾ ಭಗವತಿ ದೇವಸ್ಥಾನದ ಅರ್ಚಕರಾದ ಜೋಶಿಯವರು ಸುರಕ್ಷತೆಗಾಗಿ ಎಚ್ಚರಿಕೆ ವಹಿಸುವುದು ಪ್ರವಾಸಿಗರು ಮರೆಯಬಾರದೆಂದು ಮನವಿ ಮಾಡಿಕೊಂಡರು. ಛಾಯಾ ಭಗವತಿ ದೇಗುಲದ ಕೂಗಳತೆಯ ಮುಖ್ಯ ರಸ್ತೆಯಲ್ಲಿ ಪ್ರಪಾತ ನದಿ ಹಾಗೂ ಜಲಪಾತವನ್ನು ವೀಕ್ಷಿಸಲು ವೀಕ್ಷಣಾ ಕಟ್ಟೆಯನ್ನು ನಿರ್ಮಿಸಲಾಗಿದೆ. ಹೀಗಾಗಿ ಪ್ರವಾಸಿಗರು ಈ ಸ್ಥಳದಲ್ಲಿಯೇ ನಿಂತುಕೊಂಡು ಜಲಪಾತವನ್ನು ವೀಕ್ಷಿಸಿ ಆನಂದಿಸಬಹುದಾಗಿದೆ ಎನ್ನುತ್ತಾರೆ ಕೃಷ್ಣಾ ಭಾಗ್ಯ ಜಲ ನಿಗಮದ ಹಿರಿಯ ಅಧಿಕಾರಿಗಳು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ. ಧನ್ಯವಾದಗಳು.